ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದಲ್ಲಿ FA 4ರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಕನ್ನಡ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಹೋಗಿ ನೋಡಿದರೆ ಅಲ್ಲಿ ಕೂಡ ನೀವುಗಳು ನೋಡ್ಬೋದು. ಸೊ ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಲೈನಪ್ ಮಾಡ್ತೀವಿ. ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು LBAಗಳಲ್ಲಿರ್ತಕ್ಕಂಥ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ಗಳು ಬರ್ತಾ ಇದ್ದಾವೆ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಪ್ರಶ್ನೆ ಇತ್ತು, ಯುನಿಸೆಫ್ನ ಮೂಲ ಉದ್ದೇಶ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಶಿಕ್ಷಣ ಮತ್ತು ಮೂಲ ಜ್ಞಾನ ಪ್ರಸಾರ, ಬಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಸಿ ಬಡತನ ನಿರ್ಮೂಲನೆ, ಡಿ ವಿಶ್ವಶಾಂತಿ ಮತ್ತು ಸುಭದ್ರತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಯುನಿಸೆಫ್. ಸೊ ಇದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಹೋಗೋಣ ಮುಂದಿನ ಪ್ರಶ್ನೆ 2, ವಿಶ್ವ ಗ್ರಾಹಕರ ದಿನ ಎಂದು ಯಾವಾಗ ಆಚರಿಸುತ್ತೇವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡಿಸೆಂಬರ್ 10, ಆಪ್ಷನ್ ಬಿ ಅಕ್ಟೋಬರ್ 24, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಮಾರ್ಚ್ 15. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಅಂತಂದರೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಾರ್ಚ್ 15 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಮಾರ್ಚ್ 15ಕ್ಕೆ ನಾವೇನು ಮಾಡೋದಪ್ಪ ಅಂದರೆ ವಿಶ್ವ ಗ್ರಾಹಕರ ದಿನ ಆಚರಿಸ್ತೀವಿ. ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ, ಗೊತ್ತಿರಲಿ ಏನು ಮಾನವ ಹಕ್ಕುಗಳ ದಿನ. ಆಮೇಲೆ ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನಾ ದಿನ, ಅದು ಕೂಡ ನಿಮಗೆ ಗೊತ್ತಿರಲಿ ಏನು ವಿಶ್ವಸಂಸ್ಥೆ ಸ್ಥಾಪನಾ ದಿನ. ಜೂನ್ 5ಕ್ಕೆ ಪರಿಸರ ದಿನ, ನಿಮಗೆಲ್ಲರಿಗೂ ಕೂಡ ಏನಾದಪ್ಪ ಅಂದ್ರೆ ಗೊತ್ತೇ ಇದೆ ಪರಿಸರ ದಿನ ಅಂತಕ್ಕಂಥದ್ದು. ಓಕೆ, ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರನ ಬರಲಿಕ್ಕೆ ಇಲ್ಲಿ ಕೂಡ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ ಇದೆ. ಪ್ರಶ್ನೆ ಇತ್ತು, ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರೋದ್ರಿಂದ ಮಾಹಿತಿ ತಂತ್ರಜ್ಞಾನ ಅಂದರೆ IT ತಂತ್ರಜ್ಞಾನವಾಗಿರೋದ್ರಿಂದ ಸೊ ಅದನ್ನು ಏನಂತ ಕರೀತಾರೆ ಫ್ರೆಂಡ್ಸ್? ಸೊ ದ ರೈಟ್ ಆನ್ಸರ್ ಈಸ್ ಸಿಲಿಕಾನ್ ಕಣಿವೆ ಅಂತ ಕರೆಯೋದು ಬೆಂಗಳೂರಿಗೆ. ಪ್ರಶ್ನೆ 4, ಟೆಲಿಶಾಪಿಂಗ್ ಎಂದರೆ ಏನು? ಮೋಸ್ಟ್ ಇಂಪಾರ್ಟೆಂಟ್, ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳೋದಕ್ಕೆ ನಾವೇನಂತೀವಿ? ಟೆಲಿಶಾಪಿಂಗ್ ಅಂತ ಕರಿತೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಮುಂದಿನ ಹೋಗೋಣ ಪ್ರಶ್ನೆ ಸಂಖ್ಯೆ 3. ಸೊ ಇದರಲ್ಲಿರ್ತಕ್ಕಂಥದ್ದು ಏನಿತ್ತಪ್ಪ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ, 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮ್ಗೆ ಏನಾಗ್ತದಪ್ಪ ಅಂದರೆ 2 ಅಂಕ ಸಿಗ್ತದೆ. ಪ್ರಶ್ನೆ 5, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಿದರು ಅಂತ ಕೇಳಿದ್ದಾರೆ. ಇಲ್ಲಿ ಗೋವಾ ಭಾರತಕ್ಕೆ ಸೇರಲು ನಿರಂತರ ಚಳವಳಿ ಪ್ರಾರಂಭ ಮಾಡ್ತದೆ. ಪೋರ್ಚುಗೀಸರಿಂದ ಚಳವಳಿ ದಮನ ಮಾಡುವ ಪ್ರಯತ್ನ ಕೂಡ ನಡೀತದೆ. ಓಕೆನಾ? ಆದರೆ ಪೋರ್ಚುಗೀಸರು ಆಫ್ರಿಕಾ, ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಳ್ತಾರೆ. ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ ತೀವ್ರವಾಗಿ ನಡೀತದೆ. ಭಾರತ ಸೈನ್ಯ ಮಧ್ಯಪ್ರವೇಶ ಮಾಡ್ತದೆ. 1961ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ತಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ಭದ್ರತಾ ಸಮಿತಿಯ ಖಾಯಂ ದೇಶಗಳನ್ನು ಬರೀರಿ ಅಂತ ಕೇಳಿದರು. 5 ದೇಶಗಳು ಬರ್ತವೆ. ಸೊ ಅಮೇರಿಕಾ ಆಗಿರ್ಬೋದು, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ARBFC ಅಂತ ನೆನಪಿಟ್ಕೊಡ್ರಿ. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಇವು ಅಮೇರಿಕಾದ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ದೇಶಗಳು ಅಂತಕ್ಕದ್ದನ್ನು ಹೇಳ್ಬೋದು. ಮುಂದಿನ ಪ್ರಶ್ನೆ, ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳೇನು ಅಂತ ಕೇಳಿದ್ದಾರೆ. ಅದು ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ವರದಕ್ಷಿಣೆ ಕಿರುಕುಳ. ಇನ್ನೂ ನೀವು ಬರಿಬೋದು ಸಾಮಾಜಿಕ ಸವಾಲುಗಳಂದರೆ ಬಡತನ ಬರಿಬೋದು. ಓಕೆನಾ? ನೆಕ್ಸ್ಟ್ ಅನಕ್ಷರತೆ ಬರಿಬೋದು. ಆಮೇಲೆ ನಿರುದ್ಯೋಗ ಬರಿಬೋದು. ಏನು ನಿರುದ್ಯೋಗ ಬರಿಬೋದು. ಅಂದರೆ ಸಾಮಾಜಿಕ ಸವಾಲುಗಳು ಅಂತ ಕೇಳಿದರೆ ಸೊ ಇವು ಮೇನಾಗಿ ಬರ್ತವೆ. ಅದ್ರ ಜೊತೆ ಇವುದನ್ನು ಕೂಡ ನೀವು ಏನು ಮಾಡ್ಬೋದು? ಸೇರಿಸಿ ಬರಿಬೋದು. ಇನ್ನು 3 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ. ಸೊ ಟೋಟಲಿ 2 ಕ್ವಶನ್ಸ್. ಪ್ರಶ್ನೆ ಏನಿತ್ತಂದರೆ, ಕೈಗಾರಿಕಾ ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರಲು ಕಾರಣವೇನು? ಯಾಕಂದರೆ ಇದು ಕೈಗಾರೀಕರಣದ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಅದರದ್ದು ಉತ್ತರ ಇತ್ತು. ಇಲ್ಲಿ ಏನು ಬರ್ತದಪ್ಪ ಅಂದರೆ ಅದು ಕಚ್ಚಾ ವಸ್ತುಗಳ ಲಭ್ಯತೆ ಆಗಿರ್ಬೋದು, ಮಾರುಕಟ್ಟೆಯ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಶಕ್ತಿ ಸಂಪನ್ಮೂಲ ಲಭ್ಯತೆ, ಭೂಮಿ ಲಭ್ಯತೆ, ಸಂಚಾರ ಸೌಲಭ್ಯ, ಬಂದರು ಸೌಲಭ್ಯ, ತಾಂತ್ರಿಕತೆ ಮತ್ತು ಸರ್ಕಾರದ ನೀತಿ ನಿಯಮಗಳು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಅಥವಾ ಪ್ರಶ್ನೆ ಕೇಳಿದರು, ಪ್ರವಾಹ ಉಂಟಾಗಲು ಕಾರಣ ಏನು?
ಹಾಗಾದರೆ ಪ್ರವಾಹ ಉಂಟಾಗಲು ಅನೇಕ ಕಾರಣಗಳು ಇದ್ದಾವೆ. ಅದರಲ್ಲಿ ಅನಿಶ್ಚಿತ ಮಾನ್ಸೂನ್ ಮಳೆ ಆಗಿರ್ಬೋದು, ಅತ್ಯಧಿಕ ಮಳೆ ಆಗಿರ್ಬೋದು, ನದಿ ಪಾತ್ರಗಳಲ್ಲಿ ಹೂಳು ತುಂಬೋದು, ಆಣೆಕಟ್ಟು ಮತ್ತು ಅಡ್ಡಗಡ್ಡೆ ಒಡೆತ, ನದಿಯ ಪಾತ್ರದ ಬದಲಾವಣೆ, ಚಂಡಮಾರುತದಿಂದ ಉಂಟಾದ ಮಳೆ, ಸಮುದ್ರದ ಮಧ್ಯದಲ್ಲಿ ಸಂಭವಿಸುವ ಭೂಕಂಪ, ಅರಣ್ಯದ ನಾಶ, ಯೋಜನಾಬದ್ಧವಾಗಿ ನಿರ್ಮಿಸದ ಸೇತುವೆಗಳು, ಅಕ್ರಮ ಭೂಬಳಕೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರು. ಇಲ್ಲಿ ಏನಿದೆ ಅಂತಂದರೆ, ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ, ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ಈ ವೈಯಕ್ತಿಕ ಹಣಕಾಸು ಆದಾಯ ಅಂದಾಜಿಸಿ ವೆಚ್ಚ ಮಾಡ್ತಾರೆ, ಸಾರ್ವಜನಿಕ ಹಣಕಾಸು ವೆಚ್ಚ ಅಂದಾಜು ಮಾಡಿ ಆದಾಯವನ್ನು ಹೊಂದಾಣಿಕೆ ಮಾಡ್ತಾರೆ. ಆಮೇಲೆ ಇಲ್ಲಿ ಹಣಕಾಸಿನ ವ್ಯವಹಾರ ಗೌಪ್ಯವಾಗಿಡ್ತಾರೆ. ಇದನ್ನು ಶಾಸನಸಭೆಯಲ್ಲಿ ಚರ್ಚೆ, ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಆಮೇಲೆ ಇದು ಉಳಿತಾಯ ಮಾಡಿದರೆ ಕುಟುಂಬದ ಪ್ರಗತಿ ಆಗ್ತದೆ. ಇದು ಆದಾಯಕ್ಕಿಂತ ಅಧಿಕ ವೆಚ್ಚ ಆದರೆ ಪ್ರಗತಿಗೆ ಪೂರಕ ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್ ಕೇಳಿದರು. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿದರು. ಸೊ ಎರಡನೇ ಮಹಾಯುದ್ಧಕ್ಕೆ ಬಹಳ ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲ ಮಹಾಯುದ್ಧದಲ್ಲಿ ಸೋಲು ಕಂಡಿದ್ದು, ಅವಮಾನಕರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು, ರಾಷ್ಟ್ರೀಯವಾದದ ಉಗ್ರತೆಯಾಗಿ ಬೆಳೀತದ, ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ ಆಗ್ತದೆ, ಕೈಗಾರಿಕೋದ್ಯಮಿಗಳಿಂದ ಧನ ಸಹಾಯ ಸಿಗ್ತದೆ, ಸೇಡು ಮತ್ತು ದುರಭಿಮಾನದ ಚಳವಳಿ, ಸರ್ವಾಧಿಕಾರದ ಬೆಳವಣಿಗೆ, 2 ಶತ್ರು ಬಣಗಳು ಉದಯವಾಗ್ತವೆ, ರಾಷ್ಟ್ರಸಂಘ ವಿಫಲವಾಗ್ತದೆ, ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಮಾಡ್ತದೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಅಥವಾ ಇನ್ನೊಂದು ಕೇಳಿದ್ರು, ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದರು. ರಚನೆ ನೋಡೋಣ. ಇದು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಒಂದು ಅಂಗಸಂಸ್ಥೆ. ಪ್ರತಿ ಸದಸ್ಯ ರಾಷ್ಟ್ರ 5 ಸದಸ್ಯರನ್ನು ಕಳಿಸ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತದ ಹಕ್ಕಿದೆ. ಒಬ್ಬ ಅಧ್ಯಕ್ಷ, 17 ಉಪಾಧ್ಯಕ್ಷರಿರ್ತಾರೆ. 7 ಸ್ಥಾಯಿ ಸಮಿತಿಗೆ ಅಧ್ಯಕ್ಷರ ನೇಮಕ ನಡೀತದೆ. ಇನ್ನು ಕಾರ್ಯಗಳಿಗೆ ಬಂದಾಗ, ಇದು ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಅಧಿವೇಶನ ಮಾಡ್ತದೆ. ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆಯನ್ನು ಕೊಡ್ತದೆ. ಪ್ರಮುಖ ನಿರ್ಧಾರಕ್ಕೆ 2/3 ಸದಸ್ಯರ ಒಪ್ಪಿಗೆ ಬೇಕೇ ಬೇಕು. ಇದು ಜಾಗತಿಕ ಸಂಸತ್ತಾಗಿ ಕೆಲಸ ನಿರ್ವಹಿಸ್ತದೆ. ತುರ್ತು ವಿಷಯಕ್ಕೆ ವಿಶೇಷ ಅಧಿವೇಶನ ಕರೀತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇತ್ತು, ಒಂದು ನಕ್ಷೆ ಇತ್ತು. ಈ ನಕ್ಷೆಯಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ, ಭಾರತದ ಹೆಬ್ಬಾಗಿಲು, ಸೊ ಅದು ಗೊತ್ತಿದೆ ನಿಮಗೆ, ಮುಂಬೈ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇಲ್ಲಿದೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಡ್ರಾ ಮಾಡಿ ಗುರುತಿಸ್ತಕ್ಕಂಥ ಪ್ರಶ್ನೆ ಇತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳೆಲ್ಲವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಪಾಸಿಂಗ್ ಪ್ಯಾಕೇಜ್ಗಳು ಮತ್ತು ಬೇರೆ ಎಲ್ಲ ವಿಷಯದ ವಿಡಿಯೋಗಳು ನಿಮಗಾಗಿ ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ಮಾತ್ರ ನೋಡೋದನ್ನು ಮರೆಯದಿರಿ ಅಂತ ಹೇಳ್ತಾ, ಸೊ ಟೇಕ್ ಇಟ್, ಬಾಯ್.